ನಾನು ಅಧಿಕಾರದ ಆಸೆಯಿಂದ ಬಂದಿಲ್ಲ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲ ಒಂದ್ ಕಡೆ ಅಧಿಕಾರನೇ ಆಸೆ ಪಟ್ಟು ನನ್ನ ಇಲ್ಲಿ ಕರೆಸ್ಕೊಂಡಿಲ್ಲ. ರಾಜ್ಯದಲ್ಲಿ ಏನು ನಡೆಯುತ್ತಿದೆ, ಎಲ್ಲ ಒಂದ್ ಕಡೆ ಇನ್ನು ಮುಂದೆ ಅಧಿಕಾರನೂ ನಂದೇನೆ, ಆಜ್ಞೆನೂ ನಂದೇನೆ. ಎಲ್ಲ ಒಂದ್ ಕಡೆ ಆಡಳಿತ ಪಕ್ಷಗಳು ಎಲ್ಲವೂ ಸಹ ಎಲ್ಲ ಒಂದ್ ಕಡೆ ಒಂದು ನಮ್ಮ ಶಾಲಾ ದಿನಗಳು ನೆನಪಾಗುತ್ತೆ. ಚಿಕ್ಕ ಮಕ್ಕಳುಗಳು ಕಿತ್ತಾಡುತ್ತಿರ್ತೀರಿ ಅಧಿವೇಶನದಲ್ಲಿ ಮಾತಾಡ್ತಾರೆ. ಎಲ್ಲ ಒಂದು ಕಡೆ ಸಮಸ್ಯೆಗಳ ಬಗ್ಗೆ ನಮ್ಮ ನಾಯಕರುಗಳು, ನಮ್ಮ ಜನಪ್ರತಿನಿಧಿಗಳು ಒಬ್ಬರೂ ಸಹ ಚಕಾರ ಎತ್ತಲ್ಲ. ಬೇಕಾಗಿರುವಂಥ ರಸ್ತೆಗಳು, ಕುಡಿಯುವ ನೀರಿನ ವ್ಯವಸ್ಥೆ, ಆಸ್ಪತ್ರೆ ಆಗಲಿ, ಶಾಲೆಗಳಾಗಲಿ, ಮತ್ತು ಏನು ವ್ಯವಸ್ಥೆ, ಮೂಲಭೂತ ಸೌಕರ್ಯಗಳಿಗೆ ಏನು ವ್ಯವಸ್ಥೆ ಬೇಕು, ಸರ್ಕಾರಿ ಕಚೇರಿಗಳ ಕೆಲಸಗಳಾಗಲಿ, ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿದೆ ಅದ್ರ ಬಗ್ಗೆ ಯಾರೂ ಚರ್ಚೆ ಮಾಡಲ್ಲ. ನಮ್ಮ ಜನಪ್ರತಿನಿಧಿಗಳು ಮಾಡುವಂಥದ್ದು ಡೊಂಗಿ ಭಾಷಣಗಳು. ಇವ್ರು ಅವ್ರಿಗೆ ಸಭಾಷ್ಗಿರಿ ಕೊಡೋದು, ಅವ್ರು ಇವ್ರಿಗೆ ಸಭಾಷ್ಗಿರಿ ಕೊಡೋದು, ಅವರು ಇವ್ರಿಗೆ ತೊಡೆ ತಟ್ಟೋದು, ಇವ್ರು ಅವ್ರಿಗೆ ತೊಡೆ ತಟ್ಟೋದು. ಇದು ರೋಷಾವೇಶಗಳು, ಡೈಲಾಗ್ಗಳು, ಕುರುಕ್ಷೇತ್ರ, ಮಹಾಭಾರತದ, ರಾಮಾಯಣದ ಡೈಲಾಗ್ಗಳು ಹೊಡ್ಕೊಂಡು ಕಾಲಹರಣ ಮಾಡ್ತಾರೆ. ಎಲ್ಲ ಒಂದು ಕಡೆ ನಾವು ಕಟ್ಟುವಂಥ ಟ್ಯಾಕ್ಸ್ಗಳನ್ನ ಈ ರೀತಿ ಎಲ್ಲ ಒಂದು ಕಡೆ ಜನಪ್ರತಿನಿಧಿಗಳು ಅಧಿವೇಶನದಲ್ಲಿ ಕಾಲಹರಣ ಮಾಡೋದು ಎಲ್ಲ ಒಂದು ಕಡೆ ನಮಗೆ ನಾಚಿಕೆ ಆಗುತ್ತೆ. ರಾಜ್ಯದ 700 ಕೋಟಿ ಜನತೆಗೆ ಎಲ್ಲ ಒಂದು ಕಡೆ ಆಗಬೇಕಾಗಿರುವಂಥ ಕೆಲಸಗಳಾಗಲ್ಲ. ಎಲ್ಲ ಒಂದು ಕಡೆ ಇವರೊಂದು ಸ್ವಇಚ್ಛೆಗೋಸ್ಕರ, ಇವ್ರನ್ನ ಪ್ರತಿಷ್ಠೆಗೋಸ್ಕರ ಭಾಷಣಗಳು ಮಾಡಿಕೊಂಡು ಸಮಸ್ಯೆಗಳನ್ನೇ ನಮ್ಮ ಜನಪ್ರತಿನಿಧಿಗಳು ಮರ್ತಿದ್ದಾರೆ. 224 MLAಗಳಿದ್ದಾರೆ, 28 ಸಂಸದರಿದ್ದಾರೆ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಹೋಗಿ ಏನು ಕೇಂದ್ರದಲ್ಲಿ ಚರ್ಚೆ ಮಾಡುವಂಥ ವಿಚಾರಗಳನ್ನ ಯಾರೋ ಸರ್ವಪಕ್ಷ ಸಮಿತಿಯನ್ನು ಮಾಡಿಕೊಂಡು ಯಾರೂ ಸಹ ಇವತ್ತು ಹೋಗಿ ಕೇಂದ್ರದಲ್ಲಿ ಏನು ಆಗಬೇಕು ನಮ್ಮ ರಾಜ್ಯದ ಬಗ್ಗೆ ಯಾರೂ ಕೇಳಲ್ಲ. ಯಾರು ಒಂದಾದರೂ ಸರ್ವಪಕ್ಷದ ನಾಯಕತ್ವದ ಒಂದು ಮೀಟಿಂಗ್ ಮಾಡಿದಾರ? ಸರ್ವ ಪಕ್ಷ ಎಲ್ಲವನ್ನು ಜೊತೆಯಾಗಿ ಹೋಗಿ ಯಾವ ಸಮಸ್ಯೆಗಳಿದೆ ರಾಜ್ಯದ ಮತ್ತು ದೇಶದ ಸಮಸ್ಯೆಗಳಿದೆ ಯಾವುದಾದ್ರೂ ಎಲ್ಲ ಪಕ್ಷದವರು ಏನಾದರೂ ಚರ್ಚೆ ಮಾಡಿದ್ದಾರೆ? ಯಾವುದೂ ಮಾಡಿಲ್ಲ. ಇಲ್ಲಿ ಎಲ್ಲ ಮಾಡಬೇಕಾಗಿರುವಂಥದ್ದು ಅನಾಚಾರಗಳು, ಶಿಷ್ಟಾಚಾರಗಳು, ಲಚ್ಚಗೆಟ್ಟ ಅವಮಾನಗಳು. ಎಲ್ಲ ಒಂದು ಕಡೆ ಜನಸಾಮಾನ್ಯರು ಎಲ್ಲ ಒಂದು ಕಡೆ ಮತಗಟ್ಟೆ ಹಾಕಿ ಇಂದಿನ ದಿನದಲ್ಲಿ ರಾಣಿಯ ಗರ್ಭದಲ್ಲಿ ರಾಜ ಹುಡ್ತಿದ್ದ ಏನು ಮತಗಟ್ಟದಲ್ಲಿ ಏನು ಜನಪ್ರತಿನಿಧಿ ಹುಡ್ತಾನೆ ಅಂತ ಅಂಬೇಡ್ಕರ್ ಅವರು ಹೇಳಿದ್ದು ಎಲ್ಲ ಒಂದು ಕಡೆ ನೆನಪಾಗುತ್ತೆ. ಆದರೆ ಇದು ಸಂವಿಧಾನದಲ್ಲಿ ಏನಾಗ್ತಿದೆ, ಎಲ್ಲ ಒಂದು ಕಡೆ ಜನಪ್ರತಿನಿಧಿಗಳು ಏನು ಇವತ್ತು ಕೈಗೆ ಬಳೆಗಳು ತೊಟ್ಕೊಂಡು ಇವತ್ತು ಭ್ರಷ್ಟಾಚಾರದಲ್ಲಿ ನಿಂತಿದ್ದಾರೆ. ಯಾವುದು ಇವತ್ತು ಸಮಸ್ಯೆಗಳು ಎಷ್ಟೇ ಇದೆ, ಎಷ್ಟೆಷ್ಟು ಮಹದಾಯಿ ಇದೆ, ಕೃಷ್ಣ ಮೇಲ್ದಂಡೆ ಯೋಜನೆ ಇದೆ, ರಾಜ್ಯದ ನೀರಾವರಿ ಸಮಸ್ಯೆ ಇದೆ, ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿದೆ, ಎಷ್ಟೆಷ್ಟು ಸಮಸ್ಯೆಗಳಿದೆ, ಯಾವುದೂ ಸಹ ಚರ್ಚೆ ಮಾಡಲ್ಲ. ಬೇಕಾಗಿರುವಂಥ ಸೌಕರ್ಯಗಳು, ಮೂಲಭೂತ ಸೌಕರ್ಯಗಳನ್ನು ಉದ್ಯೋಗ ಸೃಷ್ಟಿ ಮಾಡೋದಾಗಲಿ, ರೈತರ ಒಂದು ಸಮಸ್ಯೆಗಳಿಗೆ ಬಗೆಹರಿಸೋದಾಗಲಿ, ನನ್ನ ನಾಡಿನ ಪುಣ್ಯಾತ್ಮ ಯುವಕ ಯುವತಿಯರು, ಪುಣ್ಯಾತ್ಮ ತಂದೆ ತಾಯಿಗಳು ಬೇಕಾಗಿರುವಂಥ ಸೌಕರ್ಯಗಳನ್ನ ಕಲ್ಪಿಸುವುದರಲ್ಲಿ ಯಾವುದೂ ಸಹ ಇವತ್ತು ಜನಪ್ರತಿನಿಧಿಗಳಿಗೆ ಬೇಕಾಗಿಲ್ಲ. ಸದನದಲ್ಲಿ ಕಾಲಹರಣ ಮಾಡಿ ಅಲ್ಲಿ ಬಿಸ್ಕೆಟು, ಅಲ್ಲಿನ ಉಪಹಾರಗಳು, ಲಕ್ಷಾಂತರ ಗಟ್ಟಲೆ ಬಿಲ್ಗಳನ್ನ ಮಾಡಿ ಇವತ್ತು ನಮ್ಮ ಮೇಲೆ ಟ್ಯಾಕ್ಸ್ ಹಾಕುವಂಥ ಪರಿಸ್ಥಿತಿ ಆಗಿದೆ. ಎಲ್ಲ ಒಂದು ಕಡೆ ನನ್ನ ವಿಡಿಯೋ ಉದ್ದೇಶ ಇಷ್ಟೇ. ಎಲ್ಲ ಒಂದು ಕಡೆ ಪ್ರಿಯಾಂಕಾ ಖರ್ಗೆ ಅವರು ಏನು ಹೇಳ್ತಾರೆ ಅಧಿವೇಶನದಲ್ಲಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಹೇಳ್ತಾರೆ ಸರ್ಕಾರ ಏನು ಬಾರ್ಗಳಿಗೆ ಲೈಸೆನ್ಸ್ ಕೊಟ್ಟು ಸಾವಿರಾರು ಬಾರ್ಗಳಾಗಿದೆ ಅಂತ ಹೇಳ್ತಾರೆ. ಆದರೆ ಅದೇ ಪ್ರಿಯಾಂಕಾ ಖರ್ಗೆ ಅವರು ಉತ್ತರ ಕೊಡ್ತಾರೆ, ನಿಮ್ಮ ಗುಜರಾತಲ್ಲಿ ಮೋದಿಯವರು ಮಾಡಿಲ್ವಾ, ಎಡಿ ಅವರು ಒಬ್ಬ ಅಂತ ಪ್ರಧಾನಮಂತ್ರಿನ ಟೀಕೆ ಮಾಡ್ತಾರೆ. ಎಲ್ಲ ಒಂದು ಕಡೆ ಏನು ಆಗಬೇಕು ಅದನ್ನ ವಿರೋಧ ಪಕ್ಷ ಆಗಲಿ, ಆಡಳಿತ ಪಕ್ಷ ಆಗಲಿ ಜೊತೆಯಾಗಿ ಕೂತ್ಕೊಂಡು ಸಮಸ್ಯೆಗಳು ಏನಿದೆ ಆ ಸಮಸ್ಯೆಗಳನ್ನ ಚರ್ಚೆ ಮಾಡಿ ಕೇಂದ್ರಕ್ಕೆ ನಿಯೋಗವಾಗಿ ಸರ್ವಪಕ್ಷಗಳು ಹೋಗೋಣ, ಜಾತಿ ಧರ್ಮ ಮತವನ್ನು ಬಿಟ್ಟು ನಾವೆಲ್ಲ ಒಂದೇ ಅಂತ ಹೋಗಿ ಕೇಂದ್ರವನ್ನು ಮನವರಿಕೆ ಮಾಡಿ ರಾಜ್ಯದ ಜ್ವಲಂತ ಸಮಸ್ಯೆಗಳಿಗೆ ಬಗೆಹರಿಸ್ಕೊಳ್ಳೋಣ ಅನ್ನೋದ್ಬಿಟ್ಟು ಇವತ್ತು ಪ್ರಿಯಾಂಕಾ ಖರ್ಗೆಗಳು ಒಂಥರ ಸ್ಟೇಟ್ಮೆಂಟ್ ಕೊಡೋದು, ಇನ್ನೊಬ್ಬ ನಾಯಕರುಗಳು ವಿರೋಧ ಪಕ್ಷದವರು ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಯಾವ ಸಚಿವರು ಸಹ ಸದನದಲ್ಲಿ ಇಲ್ದಿರುವಂಥದ್ದು ಎಲ್ಲ ಒಂದು ಕಡೆ ನಮ್ಮ ನಾಡಿನ ದುರ್ದೈವ. ಎಲ್ಲೋ ಒಂದು ಇಂಥ ಮಹಾನ್ ನಾಯಕರುಗಳನ್ನ ಗೆಲ್ಸ್ಕೊಟ್ಟು ನಾವೇ ಎಲ್ಲೋ ಒಂದು ಕಡೆ ಪಾಪಗಳನ್ನ ಮಾಡಿದ್ದೀವಿ. ಅವರು ಹಣ ಎಂಡ ಇನ್ನೊಂದು ಹಂಚಿ ಕುಕ್ಕರು ತವಾಗಳನ್ನ ಹಂಚಿ ಆ ಪಾಪವನ್ನು ನಮಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇವತ್ತು ರಾಜ್ಯದ ಜನತೆಗೆ ಅವ್ರಿಗೆ ಪಾಪಗಳಿಲ್ಲ, ರಾಜಕಾರಣಿಗಳಿಗೆ ಪಾಪಗಳಿಲ್ಲ, ಜನಪ್ರತಿನಿಧಿಗಳಿಗೆ ಯಾವುದೇ ಪಾಪ ಅಂಟಲ್ಲ. ಆ ಭ್ರಷ್ಟಾಚಾರದ ಹಣ ತಗೊಬಂದು, ಲೂಟಿ ಮಾಡಿರುವಂಥ ಹಣ ತಗೊಬಂದು ಅದು ನಮ್ಮ ರಾಜ್ಯದ 700 ಕೋಟಿ ಜನತೆ ಮೇಲೆ ಹಾಕಿ ಆ ಪಾಪವನ್ನು ನಮಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಇಡೀ ರಾಜ್ಯದ ಜನತೆಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಎಲ್ಲ ಒಂದು ಕಡೆ ನಾವುಗಳು ಪಾಪಿಗಳಾಗ್ತಿದ್ವಿ. ಸಮಸ್ಯೆಗಳು ಎಲ್ಲೋ ತುಂಬ ಇದೆ, ಪ್ರತಿಯೊಂದು ಚರ್ಚೆ ಮಾಡ್ತಿದೆ ರಾಜ್ಯದ ಜನತೆ ಮುಂದೆ. ಎಲ್ಲೋ ತುಂಬ ಸಮಯಾವಕಾಶ ಬೇಕಾಗುತ್ತೆ. ಎಲ್ಲ ಒಂದು ಕಡೆ ಇರುವಂಥ ಸಮಸ್ಯೆಗಳು, ಒಂದು ಕಡೆ ಮಾಧ್ಯಮಗಳು, ಲಜ್ಜೆಗೆಟ್ಟ ಮಾಧ್ಯಮಗಳು
ಕೊಡೋ TRPಗೋಸ್ಕರ ಬೇಕಾಗಿರುವಂಥ ದುಡ್ಡುಗಳನ್ನ ತಿಂದು ಯಾವುದಂತೂ ಪ್ರಸಾರಗಳನ್ನ ಮಾಡಲ್ಲ. ಇನ್ನೊಂದು ಕಡೆ ರಾಜಕಾರಣಿಗಳಿಗೆ ಮೈಕೊಳ್ಳಿಟ್ರೆ ಅವ್ರು ಏನು ರೋಸವೇಷ ಭಾಷಣಗಳು, ಅವ್ರನ್ನ ಟೀಕೆ ಮಾಡೋದು, ಇವ್ರನ್ನ ಟೀಕೆ ಮಾಡೋದು, ಎಲ್ಲೋ ವಿಧಾನಸೌಧದಲ್ಲಿ ಇನ್ನೊಂದು ಆಫೀಸಲ್ಲಿ ಕೂತ್ಕೊಂಡೆ ಜೊತೆಯಾಗಿ ಇಲ್ಲಿ ಕಾಂಗ್ರೆಸ್ BJP JDS ಅಂದ್ಕೊಂಡು ರಾಜ್ಯದ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಕಿತ್ತಾಡ್ಕೊಳ್ಳೋದು. ಇವ್ರ ಮಕ್ಳುಗಳು ಇವ್ರ ಮರಿಗಳು ಹೊಂದಾಣಿಕೆ ಮಾಡ್ಕೊಂಡು ಮದುವೆ ಮಾಡಿಕೊಂಡು ಇವ್ರ ಕುಟುಂಬ ಚೆನ್ನಾಗಿರುತ್ತೆ. ರಾಜ್ಯದ ಸಮಸ್ಯೆಗಳು ಎಲ್ಲೋ ಜ್ವಲಂತವಾಗಿ ಉಳಿಯುತ್ತೆ. ಇವ್ರುಗಳನ್ನ ನಮ್ಮಂತ ನಾವು ಬೀದಿಗೆ ಬರುವಂಥ ಪರಿಸ್ಥಿತಿ ಆಗಿದೆ. ಎಲ್ಲೋ ಒಂದು ಪ್ರಶ್ನೆ ಮಾಡ್ತೀನಿ, ರಾಜಕಾರಣಿಗಳು ಇಡೀ ಯಾವುದೇ ಒಂದು ಸಂದರ್ಭದಲ್ಲಾದರೂ ನೀವು ಸರ್ವಪಕ್ಷ ನಿಯೋಗವನ್ನು ಮಾಡಿಕೊಂಡು ಇಡೀ ರಾಜ್ಯದ 28 ಸಂಸದರು ಮತ್ತು 224 MLAಗಳು ಏನಾದರೂ ಕೇಂದ್ರಕ್ಕೆ ಹೋಗಿ ಏನು ಸಮಸ್ಯೆಗಳನ್ನ ಮನವರಿಕೆ ಮಾಡಿಕೊಟ್ಟಿದ್ದೀರಾ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ, ಉಪರಾಷ್ಟ್ರಪತಿಗಳಿಗೆ? ಯಾವುದೂ ಇಲ್ಲ. ಒಂದು ಕಡೆ ಪ್ರಿಯಾಂಕಾ ಖರ್ಗೆ ಅವರು ಟೀಕೆ ಮಾಡ್ತಾರೆ, ಮೋದಿ ಜಪ ಮಾಡೋದು, ಇನ್ನೊಂದು ಕಡೆ ಅಮಿತ್ ಶಾನ ಜಪ ಮಾಡೋದು, ಇನ್ನೊಂದು ಕಡೆ ನಿರ್ಮಲಾ ಸೀತಾರಾಮನ್ನ ಜಪ ಮಾಡೋದು. ಎಲ್ಲೋ ಒಂದು ಕಡೆ ಈ ಜಪಗಳು ಮಾಡಿಕೊಂಡು ಇಡೀ ರಾಜ್ಯದ ಜನತೆಗಳನ್ನ ಬಕ್ರಾ ಮಾಡಿಕೊಂಡು ಈ ನಮ್ಮ ರಾಜಕಾರಣಿಗಳು, ಈ ನಮ್ಮ ನಾಯಕರುಗಳು, ಈ ನಮ್ಮ ಸಚಿವರು, ಆಡಳಿತ ಪಕ್ಷದವರು, ವಿರೋಧ ಪಕ್ಷದವರು ಯಾವುದಕ್ಕೂ ಬೇಕಾಗಿರುವಂಥ ಲಜ್ಜೆಗೆಟ್ಟ ಈ ಒಂದು ರಾಜಕೀಯದ ವ್ಯವಸ್ಥೆ ಎಲ್ಲ ಒಂದು ಕಡೆ ಚೀಮಾರಿ ಆಗ್ತಾ ಪ್ರತಿಯೊಬ್ಬರು ಪ್ರಜ್ಞಾವಂತರಾಗಿ ಮುಂದಿನ ದಿನಗಳಲ್ಲಿ ಮತ ಹಾಕುವಂಥ ಸಂದರ್ಭದಲ್ಲಿ, ನಿಮ್ಮ ಹಕ್ಕನ್ನು ಚಲಾಯಿಸುವಂಥ ಸಂದರ್ಭದಲ್ಲಿ ಗಟ್ಟಿಯಾಗಿ ಪ್ರತಿಧ್ವನಿಯಾಗಿ ಹಕ್ಕನ್ನು ಚಲಾಯಿಸಿ. ಮತ್ತು ಈ ಒಂದು ಲಜ್ಜೆಗೆಟ್ಟ ನಾಯಕರುಗಳ ಪರಿಸ್ಥಿತಿನ ಪ್ರತಿಯೊಂದು ನಿಮಗೆ ರಾಜ್ಯದ ಜನತೆಗೆ ಬಿಡಿಯಾಗಿ ತಿಳಿಸುವುದು ನನ್ನ ಒಂದು ವಿಡಿಯೋ ಉದ್ದೇಶ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಒಂದೇ ಮಾತರಂ. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯ